ವರ್ಷಗಳ ಕಾಲ ಗಂಡ ಹೆಂಡತಿ ಜಗಳದಲ್ಲಿ ಮುಳುಗಿದ್ರೂ ಒಮ್ಮೆಲೆ ಪ್ರೀತಿ ಹರಿಯುವಂತಾದರೆ ಹೇಗಿರುತ್ತೆ? ಅವರಲ್ಲಿದ್ದ ಭಿನ್ನಾಭಿಪ್ರಾಯಗಳನ್ನು ಶಾಶ್ವತ ಖುಷಿಯನ್ನಾಗಿ ಮಾಡಿದರೆ ಹೇಗಿರುತ್ತೆ? ಇತ್ತೀಚಿನ ದಿನಗಳಲ್ಲಿ ಡೈವೋರ್ಸ್ ಸಂಖ್ಯೆಗಳು ತುಂಬ ಹೆಚ್ಚಾಗಿವೆ. ತಂದೆ ತಾಯಿ, ಮಗ ಮಗಳು, ಪತಿ ಪತ್ನಿ, ಪಾರ್ಟ್ನರ್ಸ್ ಎಲ್ಲರಲ್ಲೂ ಒಪಿನಿಯನ್ ಬೇರೆ ಬೇರೆ, ಜಗಳ ಜಾಸ್ತಿ. ಪ್ರಾಣಿಗಳಲ್ಲೂ ಸಹ ಇಷ್ಟೊಂದು ಕ್ರೂರತೆ ಇರಲಿಕ್ಕಿಲ್ಲ, ಆದರೆ ಮನುಷ್ಯರಲ್ಲಿ ಮಾತ್ರ ಬಂದಿದೆ. ಆಕಳು ಕರುಗಳ ಮೇಲೆ ಕೈಯಾಡಿಸಿದರೆ ಪ್ರೀತಿ ತೋರಿಸುತ್ತೆ. ನೋಬಡಿ ಅಂಡರ್ಸ್ಟ್ಯಾಂಡ್ ಮೀ, ನೋಬಡಿ ಲವ್ಸ್ ಮೀ, ಐ ಆಮ್ ಅಲೋನ್. ವರ್ಡ್ಸ್ ಹ್ಯಾವ್ ಪವರ್ಫುಲ್ ವೈಬ್ರೇಷನ್ಸ್. ಒಂದು ಸಲ ಮಾತನಾಡಿದ ಶಬ್ದ ಮತ್ತೆ ವಾಪಸ್ ಬರಲ್ಲ. ನಾವು ಒಮ್ಮೆ ಬಿಟ್ಟ ಬಾಣ ವಾಪಸ್ ತರಲೂ ಆಗಲ್ಲ. ನಮ್ಮೊಳಗೆ ಎಷ್ಟೋ ಗ್ರಜ್ಜಸ್ ಇದೆ, ಹಗೆತನ, ಅಸೂಯೆ, ವಿರೋಧ ಎಲ್ಲ ಇದೆ. ನಂಬಿಕೆಯಿಂದ ಪ್ರಯತ್ನಿಸಿ, ಯಶಸ್ಸು ಖಚಿತ. ನಂಬಿದರೆ ದೇವರು, ಇಲ್ಲವಾದರೆ ಅದು ಒಂದು ಶಿಲೆ. ಇಲ್ಲಿ ನೀವು ಯಾವುದೇ ಖರ್ಚು ವೆಚ್ಚ ಮಾಡಬೇಕಿಲ್ಲ. ಫ್ರೀಯಾಗಿ ಸಿಗ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದರ ಫಲಿತಾಂಶ ನಿಮಗೆ 7 ದಿನದಲ್ಲಿಯೇ ಅಚ್ಚರಿ ರಿಸಲ್ಟ್ ನೀಡಬಲ್ಲದು. ಮಿರಾಕಲ್ಸ್ ಖಂಡಿತ ಆಗಲಿದೆ. ಒಂದು ಮನೆ ಇದೆ, 1 ವರ್ಷದಿಂದ ಅಲ್ಲಿ ಯಾರೂ ವಾಸವಾಗಿಲ್ಲ, ಸಾಫ್ ಸಫಾಯಿ ಏನೂ ಆಗಿಲ್ಲ. ಅದನ್ನೆಲ್ಲ ನೀವು ಒಬ್ಬರೇ ಕ್ಲೀನ್ ಮಾಡಲು ಎಷ್ಟು ಸಮಯ ಹಿಡಿಯಬಹುದು? ಈ ಹೋಪನೋಪನೋ ಹೀಲಿಂಗ್ ಪ್ರಾಕ್ಟೀಸ್ನಿಂದ ಹೆಲ್ತ್, ವೆಲ್ತ್, ದುಡ್ಡು, ಸಂಬಂಧಗಳಲ್ಲಿ ಮ್ಯಾಜಿಕ್ ರಿಸಲ್ಟ್ಗಳನ್ನು ಪಡೆಯಬಹುದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಗಂಡ ಹೆಂಡತಿಯರ ಕೋಪತಾಪಗಳನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತೆ ಬದಲಿಸಿದರೆ ಹೇಗಿರುತ್ತೆ? ವರ್ಷಗಳ ಕಾಲ ಜಗಳದಲ್ಲಿದ್ದರೂ ಅವರಲ್ಲಿ ಪ್ರೀತಿ ತುಂಬಿ ಹರಿಯುವಂತಾದರೆ ಹೇಗಿರುತ್ತೆ? ಅವರಲ್ಲಿಯ ಭಿನ್ನಾಭಿಪ್ರಾಯಗಳನ್ನು ಶಾಶ್ವತ ಸಾಮರಸ್ಯವನ್ನಾಗಿ ಪರಿವರ್ತಿಸಿದರೆ ಹೇಗಿರುತ್ತೆ? ಇದೆಲ್ಲವೂ ಸಾಧ್ಯ. ಆಳವಾದ ನೋವುಗಳನ್ನು ತಕ್ಷಣ ಹೀಲ್ ಮಾಡುವ ಮೂಲಕ ಸಂಬಂಧಗಳನ್ನು ಸಂತೋಷದಿಂದ ತುಂಬಿರುವಂತೆ ಮಾಡಬಲ್ಲದು. ಅದುವೇ ಪ್ರಾಚೀನ ಹವಾಯಿಯ ಪ್ರಾಕ್ಟೀಸ್ ಹೋಪೋನೋಪೋನೋ. ಇತ್ತೀಚಿನ ದಿನಗಳಲ್ಲಿ ಡೈವೋರ್ಸ್ ಸಂಖ್ಯೆಗಳು ತುಂಬ ಹೆಚ್ಚಾಗಿವೆ. ತಂದೆ ತಾಯಿ, ಮಗ ಮಗಳು, ಪತಿ ಪತ್ನಿ, ಪಾರ್ಟ್ನರ್ಸ್ಗಳಲ್ಲಿ ಬೇರೆ ಬೇರೆ ಒಪಿನಿಯನ್, ಜಗಳ ಜಾಸ್ತಿ. ಒಬ್ಬರ 3 ಡೈವರ್ಸ್ಗಳನ್ನು ಕೇಳಿ ಆಘಾತ ಆಗಿದ್ದು ನಿಜ. ಈಗ ರೋಡ್ ರೇಜ್ ಪ್ರಕರಣಗಳು ತುಂಬ ಜಾಸ್ತಿ. ಮಾನವೀಯತೆ ಸಂಪೂರ್ಣ ಮರೆಯಾಗಿದೆ. ಪ್ರಾಣಿಗಳಲ್ಲಿಯೂ ಸಹ ಇಷ್ಟೊಂದು ಕ್ರೂರತೆ ಇರಲ್ಲ, ಮನುಷ್ಯರಲ್ಲಿ ಮಾತ್ರ ಬಂದಿದೆ. ಗೋಶಾಲೆಗೆ ಹೋದರೆ ಆಕಳಿನ ಕೊರಳಿನ ಮೇಲೆ ಕೈಯಾಡಿಸಿದರೆ ಅದೂ ಸಹ ಪ್ರೀತಿ ತೋರಿಸುತ್ತೆ. ನನಗೆ ಅತಿಯಾಗಿ ಕಾಡಿದ ಪ್ರಶ್ನೆ ಅಂದರೆ, ಒಂದೇ ವ್ಯಕ್ತಿಗೆ 3 ಡೈವೋರ್ಸ್ ಯಾಕೆ ಆಗುತ್ತೆ? ಬಹುಶಃ ಇದು ಒಂದು ಪ್ಯಾಟರ್ನ್ ಇರಲಿಕ್ಕೂ ಸಾಕು. ಅದಕ್ಕೆ ಮತ್ತೆ ಮತ್ತೆ ಡೈವೋರ್ಸ್ ರಿಪೀಟ್ ಆಗ್ತಾ ಇದೆ. ನೋಬಡಿ ಅಂಡರ್ಸ್ಟ್ಯಾಂಡ್ ಮೀ, ನೋಬಡಿ ಲವ್ಸ್ ಮೀ. ನಾನು ಪ್ರೀತಿಗೆ ಡಿಸರ್ವ್ ಆದ ವ್ಯಕ್ತಿನೇ ಅಲ್ಲ. ಐ ಆಮ್ ಅಲೋನ್. ನಾನು ಒಬ್ಬಂಟಿ. ಈ ರೀತಿಯ ಆಲೋಚನೆಗಳು ಅವರ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಬಲವಾಗಿ ಬೇರೂರಿರಬಹುದು. ಇಲ್ಲಿ ನಾವು ಮಾಡುವ ಸಿಂಪಲ್ ಹೀಲಿಂಗ್ ಪ್ರಾಕ್ಟೀಸ್ ಅಂದರೆ ಹೋಪೋನೋಪೋನೋ ಪ್ರೇಯರ್. ಇದರಲ್ಲಿ ತೀರಾ ಸಾಧಾರಣವಾದ 4 ವಾಕ್ಯಗಳಿವೆ, ಆದರೆ ಇವು ತುಂಬ ಪವರ್ಫುಲ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ವರ್ಡ್ಸ್ ಹ್ಯಾವ್ ಪವರ್ಫುಲ್ ವೈಬ್ರೇಷನ್ಸ್. ಒಂದು ಸಲ ಮಾತಾಡಿದ ಶಬ್ದ ಮತ್ತೆ ವಾಪಸ್ ಬರಲ್ಲ. ನಾವು ಒಮ್ಮೆ ಬಿಟ್ಟ ಬಾಣ ವಾಪಸ್ ತರಲೂ ಆಗಲ್ಲ. ನಮ್ಮ ಭಾವನೆಗಳಲ್ಲಿ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ನಾವು ಕೇವಲ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಅಲ್ಲ, ಎಮೋಷನಲ್ ಬೀಯಿಂಗ್ಸ್, ಫೀಲಿಂಗ್ಸ್ ಬೀಯಿಂಗ್ಸ್ ಅದೂ ಸಹ ಹೌದು. ನಮ್ಮೊಳಗೆ ಎಷ್ಟೋ ಗ್ರಜ್ಜಸ್ ಇರುತ್ತೆ. ಹಗೆತನ, ಅಸೂಯೆ, ವಿರೋಧ ಒಳಗೆ ಅಡಗಿರುತ್ತೆ. ವರ್ಷಗಳ ಹಿಂದೆ ಆಗಿ ಹೋದ ಕೈ ಘಟನೆ ಇನ್ನೂ ಫ್ರೆಶ್ ಆಗಿಯೇ ಇರುತ್ತೆ. ಈ ಎಲ್ಲ ರೋಗಗಳು ಹುಟ್ಟುವುದು ಅಂದರೆ 90% ರೋಗಗಳು ಹುಟ್ಟುವುದು ನಮ್ಮ ಈ ಡಿಸ್ಟರ್ಬ್ಡ್ ಮನಸ್ಸಿನಿಂದ. ಇವತ್ತು ಆ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಹೀಲ್ ಮಾಡಿಕೊಂಡು ಪ್ರೀತಿ ಪ್ರೇಮವನ್ನು ಅಟ್ರ್ಯಾಕ್ಟ್ ಮಾಡುವ ವ್ಯಕ್ತಿಗಳನ್ನಾಗಿ ಮಾಡೋಣ. ನಂಬಿಕೆಯಿಂದ ಪ್ರಯತ್ನಿಸಿ, ಯಶಸ್ಸು ಖಚಿತ.
ನಂಬಿದರೆ ದೇವರು, ಇಲ್ಲವಾದರೆ ಅದು ಒಂದು ಶಿಲೆ. ಇಲ್ಲಿ ನೀವು ಯಾವುದೇ ಥರದ ಖರ್ಚು ವೆಚ್ಚ ಮಾಡಬೇಕಿಲ್ಲ. ಆದರೆ ಉಚಿತವಾಗಿ ಸಿಗ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಹೊರಗಡೆ ಹೀಲಿಂಗ್ ಥೆರಪಿಯ ಸೆಷನ್ನದ ಬೆಲೆ ತುಂಬ ದುಬಾರಿಯದ್ದೇ ಆಗಿರುತ್ತೆ. ಈಗ ಈ ಮ್ಯಾಜಿಕಲ್ ಹೀಲಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡುವುದು ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಆಗ ಸಂಪೂರ್ಣ ಅರ್ಥ ಆಗಲಿದೆ. ದಿನದಲ್ಲಿ ಒಂದು 15 ನಿಮಿಷ ಇದಕ್ಕಾಗಿ ಮೀಸಲಿಡಿ. ನಿಮ್ಮ ಮನೆಯಲ್ಲಿ ಒಂದು ಶಾಂತವಾದ ಜಾಗೆಯನ್ನು ಆರಿಸಿಕೊಳ್ಳಿ. ಬೆಳಗಿನ ಹೊತ್ತು ಒಳ್ಳೆಯದು. ಎಲ್ಲರೂ ಏಳುವ ಮೊದಲಿನ ಸಮಯ ಅತ್ಯಂತ ಸೂಕ್ತ ಸಮಯ. ಯಾವ ಗಲಾಟೆ ಇರಲ್ಲ. ಮೊಬೈಲ್ನಲ್ಲಿ ಮೆಡಿಟೇಷನ್ ಮ್ಯೂಸಿಕ್ ಹಾಕಿ, ಇಲ್ಲವಾದರೆ 528 ಹರ್ಟ್ಸ್ ಮ್ಯೂಸಿಕ್ ಹಾಕಬಹುದು. ಇದೆಲ್ಲವೂ ಯೂಟ್ಯೂಬ್ನಲ್ಲಿ ಉಚಿತವಾಗಿ ಲಭ್ಯವಿದೆ. ಈ ಹೋಪೋನೋಪೋನೋ ಪ್ರೇಯರ್ ಯಾರಿಗೋಸ್ಕರ ಮಾಡ್ತಿದ್ದೀರಿ ಅದನ್ನು ಮೊದಲು ನಿರ್ಧರಿಸಿ. ಈ ಪ್ರೇಯರ್ ಪತಿಗೋಸ್ಕರ ಇರಬಹುದು ಅಥವಾ ಪತ್ನಿಗೋಸ್ಕರನೂ ಇರಬಹುದು. ನಿಮ್ಮಗಳ ಕಳೆದು ಹೋದ ಪ್ರೀತಿಯನ್ನು ವಾಪಸ್ ತರಲು ಮಾಡ್ತಿರಬಹುದು ಅಥವಾ ಹಳೆಯ ಸಂಬಂಧವನ್ನು ಸುಧಾರಿಸಲು ಮಾಡ್ತಿರಬಹುದು. ಉದಾಹರಣೆಗೆ ಅವರ ಹೆಸರು ಅನಿಲ್ ಇರಬಹುದು, ಇಲ್ಲವೇ ಅಶ್ವಿನಿ ಆಗಿರಬಹುದು. ಅವರ ಹೆಸರನ್ನು ಹೇಳಿ ಈ ರೀತಿ ಆರಂಭ ಮಾಡಿ. ಮೊದಲನೆಯ ಭಾಗ ಅಡ್ವಾನ್ಸ್ಡ್ ಹೋಪೋನೋಪೋನೋ. ಇದು ಸುಮಾರು 5 ನಿಮಿಷ ತೆಗೆದುಕೊಳ್ಳಬಹುದು. ಡಿಯರ್ ಅನಿಲ್ ಅಥವಾ ಡಿಯರ್ ಅಶ್ವಿನಿ, ಇವತ್ತು ನಿನ್ನ ಬಳಿ ನಾನು ಖುದ್ದಾಗಿ ಬಂದು ಕ್ಷಮೆ ಕೇಳ್ತಿದ್ದೀನಿ. ನಮ್ಮ ನಡುವೆ ಅದೇನೇ ಭಿನ್ನಾಭಿಪ್ರಾಯ ಇದ್ದರೂ ಸಹ ಇವತ್ತು ಅದರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಆಗಿದೆ. ಐ ಆಮ್ ಸಾರಿ. ಇವತ್ತು ಮನಸಾರೆ ಅಂದರೆ ಮನಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ. ನಾನು ತೋರಿಸಬೇಕಾದಷ್ಟು ಪ್ರೀತಿ ನಿನಗೆ ತೋರಿಸಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ನಿನಗೆ ಎಷ್ಟು ಸಮಯ ಕೊಡಬೇಕಾಗಿತ್ತು ಅಷ್ಟು ಸಮಯ ನಿನಗೆ ನೀಡಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ನಿನಗೆ ನನ್ನ ಲೈಫ್ನಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ನನಗೆ ಗೊತ್ತಿದ್ದೋ ಅಥವಾ ನನಗೆ ಗೊತ್ತಿಲ್ಲದೆಯೋ ನಿನ್ನನ್ನು ತುಂಬ ನೋಯಿಸಿದ್ದೇನೆ. ಪ್ಲೀಸ್ ಫರ್ಗಿವ್ ಮೀ. ನನ್ನ ಮಾತುಗಳಿಂದ ನಿನಗೆ ಬೇಸರವಾಗಿದ್ದರೂ ಅದನ್ನು ನೀನು ನನಗೆ ಎಂದೂ ಹೇಳಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ನನ್ನ ಕೆಲಸ ಕಾರ್ಯಗಳಿಂದ ನಿನಗೆ ಕೋಪ ತಾಪ ಬಂದಿರಬಹುದು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಇಲ್ಲಿವರೆಗೆ ನನಗೆ ಪ್ರೀತಿ ಕೊಟ್ಟಿದ್ದಕ್ಕೆ, ನನ್ನನ್ನು ಪ್ರೀತಿಸಿದ್ದಕ್ಕೆ ಥ್ಯಾಂಕ್ ಯು. ಐ ಲವ್ ಯು. ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ನನ್ನನ್ನು ಎಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಐ ಲವ್ ಯು. ಇದನ್ನು ನಿನಗೆ ಮನಸಾರೆ ಹೇಳಲು ಆಗಲೇ ಇಲ್ಲ, ಹೇಳಲು ಅವಕಾಶ ಸಿಗಲೇ ಇಲ್ಲ. ಇವತ್ತು ನಾನು ಮನಸಾರೆ ಹೇಳ್ತಿದ್ದೀನಿ. ಐ ಲವ್ ಯು. ಐ ಲವ್ ಯು. ನಂತರ 3 ದೀರ್ಘ ಶ್ವಾಸ ನಿಶ್ವಾಸ ಮಾಡಿ. ಈಗ ಬೇಸಿಕ್ ಹೋಪೋನೋಪೋನೋ ಪ್ರೇಯರ್ 21 ಬಾರಿ ಮಾಡುವುದು ಬಾಕಿ ಇದೆ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಇದನ್ನು 21 ಬಾರಿ ಹೇಳುವುದು. ಇದನ್ನೇ ರಾತ್ರಿ ಇನ್ನೇನು ಮಲಗುವ ಮುಂಚೆ ಇದೇ ಪ್ರಾಕ್ಟೀಸನ್ನು ರಿಪೀಟ್ ಮಾಡುವುದು. ಅಂದರೆ ಅಡ್ವಾನ್ಸ್ ಹೋಪೋನೋಪೋನೋ ಮತ್ತು ಬೇಸಿಕ್ ಹೋಪೋನೋಪೋನೋ ಮಾಡುವುದು. ರಾತ್ರಿ ಈ ಹೀಲಿಂಗ್ ಸೆಷನ್ ಆದ ನಂತರ ಮತ್ತೇನು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೇರವಾಗಿ ಮಲಗಿಯೇ ಬಿಡುವುದು. ಯಾಕೆಂದರೆ ಈ ಹೀಲಿಂಗ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ನೇರವಾಗಿ ಇಳಿಯಲಿದೆ. ಅದಕ್ಕೆ ನಾವು ತಡೆಯಾಗಬಾರದು. ಒಟ್ಟಿನಲ್ಲಿ ದಿನದಲ್ಲಿ 2 ಬಾರಿ 21 ದಿನದವರೆಗೆ ಈ ಮ್ಯಾಜಿಕಲ್ ಹೀಲಿಂಗ್ ನಿಮಗೆ ನೀವೇ ಮಾಡಿಕೊಳ್ಳುವುದು. ಇದರ ಫಲಿತಾಂಶ ನಿಮಗೆ 7 ದಿನದಲ್ಲಿಯೇ ಅಚ್ಚರಿಯ ರಿಸಲ್ಟ್ ನೀಡಬಲ್ಲುವುದು. ನೀವು ಶಾಂತ ಸ್ವಭಾವದವರಾಗಿದ್ದರೆ 7 ದಿನಕ್ಕೆ ಮಿರಾಕಲ್ಸ್ ಖಂಡಿತ ಆಗಲಿದೆ. ಆದರೆ 21 ದಿನ ಖಂಡಿತವಾಗಿ ಮಾಡಿ. ನಿಮ್ಮವರಲ್ಲಿ ಆದ ಬದಲಾವಣೆ ನಿಮಗೆ ಚಮತ್ಕಾರದಂತೆ ಕಂಡು ಬಂದರೂ ಏನೂ ಆಶ್ಚರ್ಯ ಪಡಬೇಕಿಲ್ಲ. ಕೆಲವರಲ್ಲಿ ಇದರ ರಿಸಲ್ಟ್ ತಡವಾಗಿ ಏಕೆ ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ಉದಾಹರಣೆ ಸರಿ. ಒಂದು ಮನೆ ಇದೆ, ಅದು 1 ವರ್ಷದಿಂದ ಅಲ್ಲಿ ಯಾರೂ ವಾಸವಾಗಿಲ್ಲ.
ಸಾಫ್ ಸಫಾಯಿ ಏನೂ ಆಗಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಲು ಬಹಳ ಸಮಯ ಹಿಡಿಯಬಹುದು. ಅದೇ ರೀತಿ ಅವರಲ್ಲಿ ಎಷ್ಟೋ ನೋವು, ಸಂಕಟ, ಸ್ಟ್ರೆಸ್, ಟ್ರಾಮಾ ಇದ್ದರೆ ಅದರ ಮೇಲೆ ಅವರ ರಿಸಲ್ಟ್ ನಿರ್ಧಾರ ಆಗತ್ತೆ. ಇನ್ನೊಂದು ಮುಖ್ಯ ಪ್ರಶ್ನೆ ಅದೇನೆಂದರೆ, ನನ್ನದೇನು ತಪ್ಪು ಇರದಿದ್ದರೂ ನಾನೇಕೆ ಸಾರಿ ಕೇಳಬೇಕು? ಪತಿಯದೇ ತಪ್ಪು ಇರಬಹುದು, ಇಲ್ಲವೇ ಪತ್ನಿಯದೇ ತಪ್ಪು ಇರಲಿಕ್ಕೂ ಸಾಕು. ಆದರೆ ಈಗ ನೋವು ಯಾರಿಗೆ ಆಗ್ತಾ ಇದೆ, ತೊಂದರೆ ಯಾರಿಗೆ ಆಗ್ತಾ ಇದೆ, ಅದನ್ನೇ ಮನಸ್ಸಿನಲ್ಲಿಟ್ಟು ದಿನವಿಡೀ ಯೋಚನೆ ಮಾಡಿದ್ದು. ನೋವು ಯಾರಿಗೆ ಆಗ್ತಿದೆ? ನಮಗೆ ತಾನೇ. ನಮ್ಮ ಮನದಲ್ಲಿ ಮತ್ತು ನಮ್ಮ ತಲೆಯಲ್ಲಿ ಅದೇ ವಿಷಯಕ್ಕೆ ನಾವೇ ಜಾಗೆ ಮಾಡಿಕೊಡುತ್ತಿದ್ದೇವೆ. ಇದರಿಂದ ಏನಾದರೂ ಪ್ರಯೋಜನ ಆಗ್ತಿದೆಯಾ? ಖಂಡಿತ ಏನೂ ಇಲ್ಲ. ಇದರಲ್ಲಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಸಹ ಇದೆ. ಥ್ಯಾಂಕ್ ಯು ಹೇಳುವಾಗ, ಧನ್ಯವಾದ ಹೇಳುವಾಗ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಸಹ ನೀವು ಪೂರ್ಣ ಮಾಡ್ತೀರಿ. ಆದರೆ ನನಗೆ ನೀವು ನೀಡುವ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ಸ್ ಅಂದರೆ ಸಬ್ಸ್ಕ್ರೈಬ್ ಮಾಡುವುದು. ಆದರೆ 80% ಜನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಲ್ಲ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇದಕ್ಕೆ ನೀವು ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನನಗೆ ಇನ್ನಷ್ಟು ಉತ್ಸಾಹ ತರಲಿದೆ. ಇನ್ನೊಂದು ಪ್ರಶ್ನೆ ಬರಬಹುದು, ಈ ಪ್ರಾಕ್ಟೀಸನ್ನು ಮನಸ್ಸಿನಲ್ಲಿ ಮಾಡಬಹುದಾ? ಇದನ್ನು ಸ್ವತಃ ನಿಮ್ಮ ಧ್ವನಿಯಲ್ಲಿಯೇ ಹೇಳಿ. ಮನಸ್ಸಿನಲ್ಲಿ ಈ ಪ್ರಾಕ್ಟೀಸ್ ಮಾಡುವಾಗ ಮನಸ್ಸು ಸುಮ್ಮನೆ ಇರಲ್ಲ, ಬೇರೆ ಬೇರೆ ವಿಚಾರಗಳನ್ನು ಒಳಗೆ ಎಳೆದು ತರುತ್ತೆ. ನಿಮ್ಮ ಪ್ರಾಕ್ಟೀಸ್ ಫೇಲ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ. ಅದಕ್ಕೆ ನೀವು ನಿಮ್ಮ ಸ್ವತಃ ಧ್ವನಿಯಿಂದ ಹೇಳಿ. ಇದನ್ನು ಸತತವಾಗಿ ಪ್ರಾಕ್ಟೀಸ್ ಮಾಡಿದಲ್ಲಿ ಮಿರಾಕ್ಯುಲಸ್ ರಿಸಲ್ಟ್ಗಳನ್ನು ಖಂಡಿತ ನೀವು ನೋಡ್ತೀರಿ. ಉದಾಹರಣೆಗೆ, ಒಬ್ಬ ಮಹಿಳೆ 8 ವರ್ಷಗಳ ಕಾಲ ಒಂದೇ ಮನೆಯಲ್ಲಿದ್ದರೂ ಸಹ ಪತಿ ಪತ್ನಿಯರಲ್ಲಿ ಮಾತುಕತೆ ಸಂಪೂರ್ಣವಾಗಿ ನಿಂತೇ ಹೋಗಿತ್ತು. ಈ ಹೀಲಿಂಗ್ ಪ್ರಾಕ್ಟೀಸ್ನಿಂದ ಒಂದೇ ತಿಂಗಳಲ್ಲಿ ಅವರಲ್ಲಿ ಗಮನಾರ್ಹ ಪರಿವರ್ತನೆ ಕಂಡು ಬಂದಿದ್ದು ನಿಜಕ್ಕೂ ಅಚ್ಚರಿಯ ವಿಷಯ. ಇಂತಹ ಎಷ್ಟೋ ಸಕ್ಸಸ್ ಸ್ಟೋರೀಸ್ ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು. ಈ ಹೋಪೊನೊಪೊನೊ ಹೀಲಿಂಗ್ ಪ್ರಾಕ್ಟೀಸ್ನಿಂದ ಹೆಲ್ತ್, ವೆಲ್ತ್, ದುಡ್ಡು, ಸಂಬಂಧಗಳಲ್ಲಿ ಮ್ಯಾಜಿಕ್ ರಿಸಲ್ಟ್ಗಳನ್ನು ಪಡೆಯಬಹುದು. ಮುಂಬರುವ ವಿಡಿಯೋಗಳಲ್ಲಿ EFT ಟೆಕ್ನಿಕ್ ಮತ್ತು ಮ್ಯಾಜಿಕಲ್ ವಾಟರ್ ಟೆಕ್ನಿಕ್ ಬಗ್ಗೆಯೂ ನೋಡೋಣ. ಈ ವಿಡಿಯೋನಿಂದ ಬರುವ ರಿಸಲ್ಟ್ಸ್ಗಳ ಬಗ್ಗೆ ಕುತೂಹಲದಿಂದ ಕಾಯ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಆದ ಸಣ್ಣ ಪರಿವರ್ತನೆಯನ್ನು ದಯವಿಟ್ಟು ಶೇರ್ ಮಾಡಿ. ಇದರಿಂದ ಇನ್ನೊಬ್ಬರ ಜೀವನದಲ್ಲಿ ಒಂದು ಆಶಾಕಿರಣ ಡೆಫಿನೆಟ್ಲಿ ಮೂಡುವುದು. ನಿಮ್ಮ ಒಂದು ಲೈಕ್, ಕಾಮೆಂಟ್ ಇನ್ನೊಬ್ಬರ ಜೀವನದಲ್ಲಿ ಒಳ್ಳೆಯದನ್ನು ತರಬಲ್ಲದು. ಅದಕ್ಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಕಾಮೆಂಟ್ಸ್ಗಳನ್ನು ತಪ್ಪದೇ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.